ನಮಸ್ಕಾರ. ಪ್ರತಿ ವರ್ಷ ಏಪ್ರಿಲ್ 24ರಿಂದ 30ರವರೆಗೆ ವಿಶ್ವ ಲಸಿಕಾ ಸಪ್ತಾಹ ಅಂತೇಳಿ ಆಚರಣೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ವರ್ಷ 50ನೇ ಲಸಿಕಾ ಸಪ್ತಾಹ ಅಂತ ನಾವು ಕರಿತೇವೆ. ಯಾಕೆ ಈ ಲಸಿಕಾ ಸಪ್ತಾಹವನ್ನು ಆಚರಣೆ ಮಾಡ್ತಾರೆ, ಇದರ ಉದ್ದೇಶ ಏನು, ಜೊತೆಗೆ ಲಸಿಕೆಗಳು ಮಾನವ ಜೀವನಕ್ಕೆ ಎಷ್ಟು ಮಹತ್ವ ಅನ್ನೋದನ್ನು ಕುರಿತು ಇವತ್ತು ನಮ್ಮ ಆಕಾಶವಾಣಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ರಾಯಚೂರಿನ ಮಕ್ಕಳ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂದೀಪ್ ಬಿ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಯಾವುದೇ ರೋಗವನ್ನು ತಡೆಗಟ್ಟುವಲ್ಲಿ ಈ ಲಸಿಕೆಗಳು ತುಂಬ ಮಹತ್ವ ಪಾತ್ರ ವಹಿಸ್ತವೆ ಅನ್ನುವಂಥದ್ದು. ಅನೇಕರಲ್ಲಿ ಈಗ ಕೆಲವೊಂದು ಜನಗಳಲ್ಲಿ ಭಯ ಇದೆ, ಅರಿವಿನ ಕೊರತೆಯಿಂದ ಈ ಲಸಿಕೆಗಳು ಎಲ್ಲ ಜನಗಳಿಗೆ ಹೋಗ್ತಾ ಇಲ್ಲ, ಹಾಗಾಗಿ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇವೆ ಅಂತೇಳಿ ನಾವು ಕೇಳಲ್ಪಟ್ಟಿದ್ದೇವೆ. ಸರ್, ಪ್ರಾರಂಭದಲ್ಲಿ ಈ ಲಸಿಕೆ ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಲಸಿಕೆಗಳು ಅಂದರೆ ಏನು ಮತ್ತು ವ್ಯಾಕ್ಸಿನೇಷನ್ನ ಮಹತ್ವ ಏನು ಅನ್ನೋದನ್ನು ನಾವು ಕೇಳುಗರಿಗೆ ತಿಳಿಸಿರಿ ಸರ್. ಸೊ ಈ ಲಸಿಕೆಗಳು ಅಂತಂದರೆ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಈ ವ್ಯಾಕ್ಸಿನ್ಸ್ ನಮ್ಮ ಮನುಷ್ಯನಿಗೆ ಬರುವಂಥ ಭೀಕರ ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಒಂದು ಸೃಷ್ಟಿಸಿರುವಂಥ ಒಂದು ಸಾಧನ ಅಂತ ಹೇಳ್ಬೋದು. ಇದು ಮಾನವ ಜನ್ಮಕ್ಕೆ ಒಂದು ಬಹುದೊಡ್ಡವಾದ ಅಸ್ತ್ರ ಇದು. ಸೊ ತುಂಬ ಭೀಕರವಾದಂಥ ಮಾರಣಾಂತಿಕ ಕಾಯಿಲೆಗಳನ್ನು ತಡೆಗಟ್ಟಲು ಬಳಸುವಂಥ ತುಂಬ ಪ್ರಬಲವಾದ ಅಸ್ತ್ರ ಅಂತ ಹೇಳ್ಬೋದು. ಈ ವ್ಯಾಕ್ಸಿನ್ಸ್ ಅಂತಂದರೆ ನಮ್ಮ ಮನುಷ್ಯನಿಗೆ ಬರುವಂಥ ಕೆಲವೊಂದು ಕಾಯಿಲೆಗಳು, ಅದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಈ ಥರ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಅದೇ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಸ್ವಲ್ಪ ವೀಕ್ ಮಾಡಿ, ಕಾಮನ್ ಜನರಿಗೆ ಅರ್ಥ ಆಗೋ ಥರ ಹೇಳಬೇಕಾದ್ರೆ ಅದನ್ನು ಸ್ವಲ್ಪ ವೀಕ್ ಆಗಿ ಮಾಡಿ, ಅದು ಕಾಯಿಲೆಯನ್ನು ಮಾಡಲಾರದ ರೂಪವನ್ನು ಸೃಷ್ಟಿ ಮಾಡಿ ಅದನ್ನು ಇಂಜೆಕ್ಷನ್ಸ್ ರೂಪದಲ್ಲಿ ಕೊಡೋ ಮುಖಾಂತರ ಸೊ ನಮ್ಮ ದೇಹದಲ್ಲಿ ಅದರ ಅಗೇನಷ್ಟು ಪ್ರತಿಕಾಯಗಳು ಉತ್ಪತ್ತಿ ಮಾಡ್ತವೆ, ಆದರೆ ರೋಗವನ್ನು ಉಂಟು ಮಾಡಲ್ಲ. ಸೊ ಈ ಥರ ಮಾಡೋ ಮುಖಾಂತರ ಅದು ನಮಗೆ ಒಂದು ಇಮ್ಯುನಿಟಿ ಅಂತ ಹೇಳ್ತೀವಿ, ಪ್ರತಿಕಾಯಗಳನ್ನು ಸೃಷ್ಟಿಸಿಕೊಡುತ್ತೆ. ಅದಾಗಿ ಯಾವಾಗ ಈ ರೋಗಾಣುಗಳು ಸೊ ನಮಗೆ ಅಟ್ಯಾಕ್ ಮಾಡ್ತವೆ, ಅದು ನಮ್ಮ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಮಾಡುತ್ತೆ. ಈ ವ್ಯಾಕ್ಸಿನ್ಸ್ಗಳು ಯಾಕೆ ಮುಖ್ಯ ಅಂತಂತಂದರೆ, ಸೊ ನಾವು ಇತಿಹಾಸದಲ್ಲಿ ನೋಡೋದಾದರೆ, ಸೊ ಸ್ಮಾಲ್ ಪಾಕ್ಸ್ ಅಂತ ಒಂದು ಕಾಯಿಲೆ ಇತ್ತು. ಆ ಸ್ಮಾಲ್ ಪಾಕ್ಸ್ ಬಂದಿದಾಗ ಒಂದು ಊರೇ ಎಷ್ಟೊಂದು ಜನರು ಸತ್ತೋಗ್ತಿದ್ರು. ಸೊ ಆ ಥರ ಕಾಯಿಲೆಗಳಿಂದ ಎಷ್ಟೋ ಸಾವುಗಳು ಸಂಭವಿಸಿದೆವು, ಅದರಲ್ಲೂ ಮಕ್ಕಳಂತೂ ತುಂಬ ಹಾನಿ ಆಗ್ತಾ ಇತ್ತು. ಅಂಥ ಮಾರಣಾಂತಿಕ ಹೆಮ್ಮಾರಿಗಳನ್ನು ತಡೆಗಟ್ಟಲಿಕ್ಕೆ ಸೊ ಇವತ್ತು ಈ ವ್ಯಾಕ್ಸಿನ್ಸ್ಗಳು ಸೃಷ್ಟಿ ಮಾಡಿದ್ದೀವಿ. ಸೊ ಈ ವ್ಯಾಕ್ಸಿನ್ಸ್ಗಳು ಮಾನವ ಜನ್ಮಕ್ಕೆ ಒಂದು ವರದಾನ ಅಂತ ಹೇಳ್ಬೋದು. ನಿಜವಾಗಲೂ ಸರ್, ಯಾಕಂದರೆ ಸಾಕಷ್ಟು ವ್ಯಾಕ್ಸಿನ್ಗಳು ಇವತ್ತು ಮನುಷ್ಯನ ಜೀವವನ್ನು ಉಳಿಸಿದ್ದಾರೆ. ಹಾಗಾಗಿ ಇವತ್ತು ಆ ಕಾರ್ಯಕ್ರಮ ಮಾಡ್ತಕ್ಕಂಥ ವಿಚಾರ ಇದೆ. ಯಾಕೆ ಇಟ್ಟಿದ್ದೀವಿ ಅಂತಂದರೆ, ವ್ಯಾಕ್ಸಿನ್ಗಳು ಮನುಷ್ಯನಿಗೆ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದ್ದಾವೆ. ಅಷ್ಟೇ ಅಲ್ಲ, ಜೀವವನ್ನು ಕೂಡ ಉಳಿಸಿದ್ದಾವೆ ಅನ್ನುವಂಥ ಉದ್ದೇಶದಿಂದ, ಜೊತೆಗೆ ಅವುಗಳ ಬಗ್ಗೆ ಮಹತ್ವ ಅರಿವು ಆಗಬೇಕು ಸಾರ್ವಜನಿಕರಲ್ಲಿ ಅನ್ನುವಂಥದ್ದು. ಸರ್, ಈಗ ವ್ಯಾಕ್ಸಿನ್ಗಳು ಅಂದರೆ ಲಸಿಕೆಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಸೊ ಈ ವ್ಯಾಕ್ಸಿನ್ಸ್ಗಳು ಕೊಟ್ಟಾಗ ಸೊ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾದಲ್ಲಿನ ಕೆಲವೊಂದು ಅಂಶಗಳು ನಮ್ಮ ದೇಹ ಸೇರ್ತವೆ. ಸೊ ನಿಷ್ಕ್ರಿಯವಾದ ಅದು ರೋಗ ಮಾಡೋದಿಲ್ಲ, ಆ ರೂಪದಲ್ಲಿರುವಂಥ ಅಂಶಗಳು ನಮ್ಮ ದೇಹ ಸೇರಿದಾಗ ಸೊ ಅದರ ವಿರುದ್ಧವಾಗಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅಂತ ಏನಿರುತ್ತಲ್ಲ, ಆ ಇಮ್ಯುನಿಟಿ ಸಿಸ್ಟಮ್ ಅದರ ಅಗೇನಷ್ಟು ಆ್ಯಂಟಿಬಾಡೀಸನ್ನು ಉತ್ಪತ್ತಿ ಮಾಡುತ್ತೆ, ಪ್ರತಿಕಾಯವನ್ನು ಸೃಷ್ಟಿ ಮಾಡುತ್ತೆ. ಆ ಪ್ರತಿಕಾಯಗಳನ್ನು ಸೃಷ್ಟಿ ಮಾಡಿ ಇಟ್ಕೊಂಡಿರುತ್ತೆ, ಅದು ಮೆಮರಿಯಲ್ಲಿರುತ್ತೆ. ಸೊ ಇದು ಇಮ್ಯುನಿಟಿ ಮೆಮರಿಯಲ್ಲಿ ಇರುತ್ತೆ. ಸೊ ಯಾವಾಗ ಈ ನ್ಯಾಚುರಲ್ ಆರ್ಗ್ಯಾನಿಸಮ್ ನಮಗೆ ರೋಗವನ್ನು ಉತ್ಪತ್ತಿ ಅಂತ ಆರ್ಗ್ಯಾನಿಸಮ್ ಅಟ್ಯಾಕ್ ಮಾಡುತ್ತೋ, ಆ ಸಂದರ್ಭದಲ್ಲಿ ಈ ಪ್ರತಿಕಾಯಗಳು ಅದರ ವಿರುದ್ಧವಾಗಿ ಹೋರಾಡಿ ಸೊ ಅವಾಗ ನಮ್ಮ ದೇಹವನ್ನು ಆ ರೋಗಗಳಿಂದ ಕಾಪಾಡ್ಕೊಳ್ತವೆ. ಸೊ ಇದು ಈ ವ್ಯಾಕ್ಸಿನ್ಸ್ ಕೆಲವೊಂದು ಇಂಜೆಕ್ಷನ್ಸ್ ರೂಪದಲ್ಲಿ ಕೊಡ್ತೀವಿ, ಕೆಲವೊಂದ್ಸಲ ಬಾಯಿಯಲ್ಲಿ ಓರಲ್ ಡ್ರಾಪ್ಸ್ ಮುಖಾಂತರ ಕೊಡ್ತೀವಿ, ಕೆಲವೊಂದ್ಸಲ ಈ ಮೂಗಿನ ಮುಖಾಂತರ ಕೊಡ್ತೀವಿ. ಈ ಥರ ನಾನಾ ಥರದ ವ್ಯಾಕ್ಸಿನ್ಸ್ಗಳು ಅವೈಲೇಬಲ್ ಇದ್ದಾವೆ. ಇವೆಲ್ಲದರದ್ದು ಮುಖ್ಯವಾದ ಕೆಲಸ ಏನು ಅಂತಂದರೆ, ಸೊ ರೋಗವನ್ನು ಉತ್ಪತ್ತಿ ಮಾಡುವಂಥ ಆರ್ಗ್ಯಾನಿಸಮ್ ಏನಿದ್ದಾವೆ ಅದನ್ನು ನಿಷ್ಕ್ರಿಯವಾದ ರೂಪದಲ್ಲಿ ನಮ್ಮ ದೇಹಕ್ಕೆ ಸೇರಿಸ್ತವೆ. ಸೇರಿಸೋ ಮುಖಾಂತರ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಅದರ ಅಗೇನಷ್ಟು ರೆಡಿ ಮಾಡಿಡ್ತವೆ.
ಆ ಮೆಮರಿ ಏನಿರುತ್ತೆ ಅದು ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಅವಾಗ ಅದು ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಈ ವ್ಯಾಕ್ಸಿನ್ಸ್ಗಳು ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಸರ್, ಈಗ ಸಾಕಷ್ಟು ಲಸಿಕೆಗಳು ಇದ್ದಾವೆ. ಎಲ್ಲ ಲಸಿಕೆಗಳನ್ನು ಸಾಕಷ್ಟು ಜನ ಹಾಕಿಸ್ಕೊಳ್ತಾರೆ, ಮಕ್ಕಳಿಗೂ ಕೂಡ ಹಾಕಿಸ್ತೀವಿ. ಈ ಲಸಿಕೆಗಳು ಎಷ್ಟು ಸುರಕ್ಷಿತ ಅಂತ? ಸೊ ಈ ಎಲ್ಲ ಲಸಿಕೆಗಳು ಒಂದ್ಸಲ ಅದು ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಲ್ಲಿ ಬಂದಿದೆ ಅಥವಾ ಇವಾಗ WHO ಪ್ರಿಸ್ಕ್ರೈಬ್ ಮಾಡಿದೆ ಅಂತಂದ್ರೆ ಇದು ತುಂಬಾ ಸೇಫ್ ಆಗಿದೆ ಅಂತಾನೆ ಅರ್ಥ. ಯಾಕೆ ಅಂತಂದ್ರೆ ಒಂದು ವ್ಯಾಕ್ಸಿನ್ ಈ ಹಂತದವರೆಗೆ ಬರಬೇಕು ಅಂತಂದ್ರೆ ಅದು ತುಂಬಾ ಸುದೀರ್ಘವಾದ ಒಂದು ಸಂಶೋಧನೆ ಒಳಪಟ್ಟಿರುತ್ತದೆ. ಸೊ ಅದರಲ್ಲಿ ತುಂಬಾ ಮುಖ್ಯವಾಗಿ ಏನಂತಂದ್ರೆ ಫಸ್ಟ್ ಒಂದು ವ್ಯಾಕ್ಸಿನ್ ಅನ್ನ ರೆಡಿ ಮಾಡ್ಬೇಕು. ತುಂಬಾ ಕಾಮನ್ ಆದ ಕಾಯಿಲೆ ಇರುತ್ತೆ, ಆ ಕಾಯಿಲೆಯಲ್ಲಿ ಆ ಆರ್ಗ್ಯಾನಿಸಮ್ ಯಾವ ಪಾರ್ಟ್ ಅನ್ನ ನಾವು ಉಪಯೋಗಿಸಿದ್ರೆ ಚಲೋ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಅದಾದ ನಂತರ ಅದನ್ನ ಸಪರೇಟ್ ಮಾಡಿ ಅದನ್ನ ಒಂದು ಇಂಜೆಕ್ಷನ್ ರೂಪದಲ್ಲಿ ಫಸ್ಟ್ ಈ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಸೊ ಈ ಪ್ರಾಣಿಗಳ ಮೇಲೆ ಅದು ಪ್ರಯೋಗ ಮಾಡಿದ್ಮೇಲೆ ಅದು ಎಫೆಕ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನ ಮನುಷ್ಯರ ಮೇಲೆ ಕೂಡ ಪ್ರಯೋಗ ಮಾಡ್ತಾರೆ. ಅದನ್ನು 4 ಹಂತದಲ್ಲಿ ಪ್ರಯೋಗ ಮಾಡ್ತಾರೆ. ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಅಂತ ಮಾಡ್ತಾರೆ. ಈ 4 ಹಂತಗಳಲ್ಲಿ ಯಾವಾಗ ಅದು ಪಾರಾಗಿ ಬರುತ್ತೆ ಅವಾಗ ಅದು ತುಂಬಾ ಸುರಕ್ಷಿತ ಆಗಿರುತ್ತದೆ. ಆದ್ರಿಂದ ನಾವು ಯಾವ್ಯಾವ ವ್ಯಾಕ್ಸಿನ್ಸ್ಗಳನ್ನ ಇವಾಗ ನಮ್ಮ ಮಕ್ಕಳಿಗಾಯ್ತು, ವಯಸ್ಕರಿಗಾಯ್ತು, ಅಡಲ್ಟ್ಸ್ಗಾಯ್ತು ನೀವು ಉಪಯೋಗಿಸ್ತಾ ಇದ್ದೀವಿ, ಎಲ್ಲಾ ವ್ಯಾಕ್ಸಿನ್ಸ್ಗಳು ತುಂಬಾ ಸೇಫ್ ಆಗಿದಾವೆ. ಅದಕ್ಕೆ ನಿರ್ಭಯವಾಗಿ ಇವೆಲ್ಲ ವ್ಯಾಕ್ಸಿನ್ಸ್ಗಳನ್ನ ತೆಗೆದುಕೊಳ್ಳಬಹುದು. ನಿಜವಾಗ್ಲೂ ಸರ್, ನಾವು ಇತ್ತೀಚೆಗೆ ಕೋವಿಡ್ ಬಂದಾಗ ಕೋವಿಡ್ ಲಸಿಕೆ ತಗೊಳ್ಳುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ತಗೊಂಡ್ರು ವಿಜ್ಞಾನಿಗಳು. ಇಷ್ಟೆಲ್ಲ ಸಂಶೋಧನೆ ಮಾಡಿ ಅದಕ್ಕೆ ಉತ್ತಮವಾದಂಥ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರಬೇಕು ಅನ್ನುವಂಥದ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥದ್ದು, ಅದನ್ನೆಲ್ಲವನ್ನು ನೋಡಿ ವಿಜ್ಞಾನಿಗಳು ಸಂಶೋಧನೆ ಮಾಡಿದರು. ನಿಜವಾಗ್ಲೂ ಇದು ಕೂಡ ನಮಗೆಲ್ಲ ಸಾಕಷ್ಟು ಜೀವಗಳು ಉಳಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋದು. ಸರ್, ಈಗ ಮಗು ಹುಟ್ಟಿದಾಗಿನಿಂದ ಪ್ರಾರಂಭ ಆಗುತ್ತೆ ಲಸಿಕೆಗಳು. ಹೀಗಾಗಿ ಯಾವ್ಯಾವ ಲಸಿಕೆಗಳು ಯಾವಾಗ ಕೊಡಬೇಕು ಮತ್ತು ಏನಾದರೂ ಟೈಮ್ ಶೆಡ್ಯೂಲ್ ಅನ್ನೋದು ಇದೆಯಾ ಅಂತ ಈ ಲಸಿಕೆ ಕೊಡಲಿಕ್ಕೆ? ಸರ್, ಈ ಲಸಿಕೆ ಕೊಡಲಿಕ್ಕೆ ಒಂದು ಟೈಮ್ ಶೆಡ್ಯೂಲ್ ಅಂತ ಇರುತ್ತೆ ಸರ್. ಸೊ ಈ ಟೈಮ್ ಶೆಡ್ಯೂಲ್ ಅಂತಂದ್ರೆ ವ್ಯಾಕ್ಸಿನ್ ಟೈಮ್ ಶೆಡ್ಯೂಲ್ ಅಂತಂದ್ರೆ ಹುಟ್ಟಿದಾಗ ನಾವು ಯೂಶಲಿ BCG, ಹೆಪಟೈಟಿಸ್ B ಮತ್ತೆ OPV ಅಂತ ಕೊಡ್ತೀವಿ. ಎಷ್ಟು ತಿಂಗಳಲ್ಲಿ ಸರ್? ಸೊ ಇದು ಹುಟ್ಟಿದಾಗನೇ ಕೊಡಬೇಕು. ಹುಟ್ಟಿದ ನಂತರ ಯೂಶಲಿ 24 to 48 hours ಅಲ್ಲಿ ಕೊಡ್ತೀವಿ. ಈ ವ್ಯಾಕ್ಸಿನ್ ಪ್ರಮುಖವಾಗಿ ಏನು ಉದ್ದೇಶದಿಂದ ಕೊಡ್ತೀವಿ ಅಂತಂದ್ರೆ ಟ್ಯೂಬರ್ಕ್ಲೋಸಿಸ್ ಅಂತ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ BCG ಕೊಡ್ತೀವಿ. ಸೊ ಓರಲ್ ಪೋಲಿಯೋ ಅಟ್ಯಾಕ್ಗಳಾಗಬಾರ್ದು ಅನ್ನೋದಕ್ಕೆ ಪೋಲಿಯೋ ಕೊಡ್ತೀವಿ. ಹೆಪಟೈಟಿಸ್ ಬಿ ಅನ್ನೋದೊಂದು ಕಾಮನಿ ಕಾಯಿಲೆ ಇದೆ, ಅದನ್ನು ತಡೆಗಟ್ಟಲಿಕ್ಕೆ ಇದನ್ನು ಕೂಡ ಕೊಡ್ತೀವಿ. ಇವು 3 ಹುಟ್ಟಿದಾಗ ಕೊಡ್ತೀವಿ. ಇದಾದ ನಂತರ 1.5 ತಿಂಗಳಲ್ಲಿ ಕೊಡ್ತೀವಿ, 6 weeks ಅಲ್ಲಿ. ಅವಾಗ ಡಿಫ್ತೀರಿಯಾ, ಪರ್ಟೂಸಿಸ್, ಟೆಟನಸ್, ಹೆಪಟೈಟಿಸ್ B, ಹಿಬ್ ಅಂತಿರುತ್ತೆ, H ಇನ್ಫ್ಲುಯೆನ್ಸ್ ಅಂತೇಳಿ. ಸೊ ಇಂಥ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ಕೊಡ್ತೀವಿ. ಇದ್ರ ಜೊತೆಗೇನೆ ರೋಟಾ ವೈರಸ್ ಅಂತ ಒಂದು ಇದೆ, ಆ ರೋಟಾ ವೈರಸ್ ಅಗೇನ್ಸ್ಟ್ ಕೊಡ್ತೀವಿ. ಯಾಕಂದ್ರೆ ತುಂಬಾ ಇತ್ತೀಚಿನ ದಿನಗಳು ವಾಂತಿ ಭೇದಿ ಬಹಳ ಕಾಮನ್. ಅತಿಸಾರ ಭೇದಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಈ ಅತಿಸಾರ ಭೇದಿ ರೋಟಾ ವೈರಸ್ ಅನ್ನೋ ಒಂದು ವೈರಾಣುವಿಂದ ಬರುತ್ತೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಈ ರೋಟಾ ವೈರಸ್ ವ್ಯಾಕ್ಸಿನ್ ಕೊಡ್ತೀವಿ. ಇನ್ನೊಂದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಈ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಈ ಬ್ರೈನ್ ಇನ್ಫೆಕ್ಷನ್ ಆಗ್ಬಾರ್ದು, ಕಿವಿ ಸೋರಂತ ಕಾಯಿಲೆಗಳಾಗಬಾರ್ದು, ಸೊ ಅನ್ನೋದಕ್ಕೆ ಈ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೂಡ ಕೊಡ್ತೀವಿ. ಸೊ ಇವು 1.5 ತಿಂಗಳಲ್ಲಿ ಕೊಡ್ತೀವಿ. ಇದಾದ ನಂತರ 2.5 ತಿಂಗಳಲ್ಲಿ ಇದೇ ಸೇಮ್ ವ್ಯಾಕ್ಸಿನ್ಸ್ ಕೊಡ್ತೀವಿ ಮತ್ತು 3.5 ತಿಂಗಳಲ್ಲೂ ಕೊಡ್ತೀವಿ. ಅಂದ್ರೆ 6ನೇ ವಾರ, 10ನೇ ವಾರ, 14ನೇ ವಾರ, ಇವು ಏನು ಎಕ್ಸ್ಪ್ಲೇನ್ ಮಾಡಿದ್ರೆ ಇವೆಲ್ಲ ಕೊಡ್ತೀವಿ. ಸೊ 6 months ಅಲ್ಲಿ ಮತ್ತು ಪೋಲಿಯೋ ಡ್ರಾಪ್ಸ್ ಕೊಡ್ತೀವಿ. ಮತ್ತೆ ಇನ್ಫ್ಲೂಯೆನ್ಸಾ ಅಂತ ಬರುತ್ತೆ. ಸೊ H1N1 ಅಂತ ಕೇಳಿರ್ತೀರಿ. ಸೊ ಈ H1N1 ಕಾಯಿಲೆ ಅದು ಒಂದು ವೈರಸ್, ಫ್ಲೂ, ಕಾಮನ್ ಫ್ಲೂ ಅಂತ ಇರ್ತೇವೆ. ಆ ಫ್ಲೂ ತಡೆಗಟ್ಟಲಿಕ್ಕೆ 6 months 7 months ಅಲ್ಲಿ 2 ವ್ಯಾಕ್ಸಿನ್ ಕೊಡ್ತೀವಿ. ಅದಾದ ನಂತರ 9ನೇ ತಿಂಗಳಲ್ಲಿ ಕೊಡ್ತೀವಿ. ಸೊ ಮೀಸಲ್ಸ್ ಇರುತ್ತಲ್ಲ, ಮೀಸಲ್ಸ್, ಮಮ್ಸ್, ರುಬೆಲ್ಲಾ, MMR ವ್ಯಾಕ್ಸಿನ್ ಕೊಡ್ತೀವಿ. ಅದ್ರ ಜೊತೆಗೇನೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಕ್ತೀವಿ. ಅದಾದ ನಂತರ ಟೈಫಾಯ್ಡ್ ವ್ಯಾಕ್ಸಿನ್ ಅಂತ ಒಂದು ಬರುತ್ತೆ, ಅದನ್ನು ಕೂಡ ಕೊಡ್ತೀವಿ. ಸೊ ಇದಾದ ನಂತರ ಮತ್ತೆ 12ನೇ ತಿಂಗಳಲ್ಲಿ 1 ವರ್ಷದಲ್ಲಿ ಹೆಪಟೈಟಿಸ್ A ಅಂತ ಒಂದು ಬರುತ್ತೆ ವ್ಯಾಕ್ಸಿನ್, ಆ ಹೆಪಟೈಟಿಸ್ A ವ್ಯಾಕ್ಸಿನ್ ಕೂಡ ಕೊಡ್ತೀವಿ. ಅದಾದ ನಂತರ ಈ ನಮ್ಮ ಡಿಸ್ಟ್ರಿಕ್ಕು
ಅಥವಾ ನಮ್ಮ ಇನ್ನಿತರ ನೆರೆಹೊರೆಯ ಡಿಸ್ಟಿಕ್ಗಳೇನಿದಾವಲ್ಲ ಜಿಲ್ಲೆಗಳು, ಈ ಯಾದಗಿರಿ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಇಲ್ಲಿ ಈ ಜಿಲ್ಲೆಗಳಲ್ಲಿ ಒಂದು ಜಾಪನೀಸ್ ಎನ್ಸೆಫಲೈಟಿಸ್ ಅನ್ನೋ ಒಂದು ಕಾಯಿಲೆ ಇದೆ. ಜಾಪನೀಸ್ ಅಂತ ಅದು ಮೆದುಳು ಜ್ವರ ಅದ. ಅದಕ್ಕೂ ರೋಗ ಬಂದಾಗ ಬಹಳಷ್ಟು ಮಕ್ಕಳು ಕಷ್ಟಪಡೋದು ನೋಡಿದೀವಿ. ಕೆಲವೊಂದ್ಸಲ ಅದು ಅದ್ರದ್ದು ಸಿಕ್ವೆಲೆ ಅಂತ ಉಳಿದ್ಬಿಡುತ್ತೆ, ಕೆಲವೊಂದ್ಸಲ ಬುದ್ಧಿಮಾಂದ್ಯ ಆಗ್ತಾವೆ, ಎಷ್ಟೊಂದು ಮಕ್ಕಳು ಕಣ್ಣು ಕಳ್ಕೊಂಡಿದ್ದಾವೆ, ಕಿವಿ ಅಂತ ಒಂದು ಭೀಕರ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ನಾವು ಜಾಪನೀಸ್ ಎನ್ಸೆಫಲೈಟಿಸ್ ವ್ಯಾಕ್ಸಿನ್ ಅಂತ ಈ ನಮ್ಮ ನೆರೆಹೊರೆಯ ಜಿಲ್ಲೆಗಳಲ್ಲಿ ಕೂಡ ಕೊಡ್ತೀವಿ. ಸೊ ಜಾಪನೀಸ್ ಎನ್ಸೆಫಲೈಟಿಸ್ ವ್ಯಾಕ್ಸಿನ್ ಅಂತ ಇದು 1 ವರ್ಷದಲ್ಲೇ ಕೊಡ್ತೀವಿ. ಇದಾದ ನಂತರ ಮತ್ತೆ 15ನೇ ತಿಂಗಳಲ್ಲಿ ಮತ್ತೆ 2ನೇದು MMR ಅಂತ ಇರುತ್ತೆ, 2ನೇ ಡೋಸ್, ಅದು ಕೊಡ್ತೀವಿ. ಅದಾದ ನಂತರ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಬರುತ್ತೆ, ಅದು ಕೂಡ ಕೊಡ್ತೀವಿ. ಮತ್ತೆ ಈ ನ್ಯೂಮೋಕಾಕಲ್ ಏನ್ ಕೊಟ್ಟಿದ್ವಲ್ಲ ಮೊದಲು 6ನೇ ವಾರದಲ್ಲಿ, 10ನೇ ವಾರದಲ್ಲಿ, 14ನೇ ವಾರದಲ್ಲಿ, ಅದ್ರ ಬೂಸ್ಟರ್ ಡೋಸ್ ಕೊಡ್ತೀವಿ. ಈ DPT ಅಂತ ಏನ್ ಬರುತ್ತೆ ಅದ್ರ ಬೂಸ್ಟರ್ ಡೋಸ್ ಕೂಡ 1.5 ವರ್ಷದಲ್ಲಿ ಕೊಡ್ತೀವಿ. ಅದಾದ ನಂತರ ಮತ್ತೆ 4.5 ವರ್ಷದಲ್ಲಿ ಇದೇ DPT ಬೂಸ್ಟರ್ ಡೋಸು ಮತ್ತೆ MMR ವ್ಯಾಕ್ಸಿನ್ ಕೊಡ್ತೀವಿ. 10ನೇ ವರ್ಷದಲ್ಲಿ ಟೆಟನಸ್ ಟಾಕ್ಸೈಡ್ ಅಂತ TT ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಡಿಫ್ತೀರಿಯಾ ಅಗೇನೆಸ್ಟ್ ವ್ಯಾಕ್ಸಿನ್ ಇರುತ್ತೆ, TD ಅಂತ ಹೇಳ್ತೀವಿ, ಅದನ್ನ ಕೊಡ್ತೀವಿ. ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಅಂತ ಒಂದು ತುಂಬಾ ಭೀಕರವಾದ ಕ್ಯಾನ್ಸರ್ ಕಾಯಿಲೆ ಇದೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದರಿಂದ ಅದು ಬರೋದು. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಗೇನಷ್ಟು ವ್ಯಾಕ್ಸಿನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದನ್ನ 10ನೇ ವರ್ಷದಲ್ಲಿ ಕೊಡ್ತೀವಿ. 10ನೇ ವರ್ಷದಲ್ಲಿ ಮಿಸ್ ಆದ್ರೆ ಇವನ್ 15 years ಅಲ್ಲೂ ಕೊಡ್ಬೋದು. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತು ಹದಿಹರೆಯರಲ್ಲಿ ಬರುವಂತ ವ್ಯಾಕ್ಸಿನ್ಸ್ಗಳು. ಇದನ್ನ ಬಿಟ್ಟು ಕೆಲವೊಂದ್ಸಲ ವಯಸ್ಕರಲ್ಲಿನೂ ಕೊಡುವಂತ ಸಂದರ್ಭ ಬರುತ್ತೆ. ಈ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಕೊಡ್ಬೋದು, ಕೆಲವೊಂದ್ಸಲ ಇಮ್ಯುನಿಟಿ, ಯಾಕಂದ್ರೆ ಅವರು ನ್ಯೂಮೋನಿಯಾ ಅಂತವೆಲ್ಲ ಡಯಾಬಿಟಿಸ್ ಇರೋಂಥ ವಯಸ್ಕರಲ್ಲೂ ಕಾಮನ್ ಆಗಿದೆ. ಅದಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅವ್ರಿಗೂ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಮತ್ತು ಕೆಲವೊಬ್ಬರಿಗೆ ಇನ್ನೊಂದೇನಂತಂದ್ರೆ ಇದು ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೇವೆ, ಅದನ್ನ ಕೊಡ್ತೀವಿ. ಕೆಲವೊಂದ್ಸಲ ಬಾಣಂತಿಯರಲ್ಲಿ ಕೆಲವೊಂದ್ಸಲ ಇದು ರುಬೆಲ್ಲಾ ಅಂತ ಬರ್ತಾ ಇರುತ್ತೆ, ಅದನ್ನ ಕೊಡ್ತೀವಿ. ಟೆಟನಸ್ ಟಾಕ್ಸೈಡ್ ಅಂತ ಇರುತ್ತೆ, ಇದು ಬಾಣಂತಿಯರಲ್ಲಿ ಕೊಡ್ತೀವಿ. ಇದು ಸಹಜವಾಗಿ ಉಪಯೋಗಿಸೋಂಥ ವ್ಯಾಕ್ಸಿನ್ ಶೆಡ್ಯೂಲ್ ಸರ್. ಈ ಅಂತರದಲ್ಲಿ ಇವೆಲ್ಲ ಕೊಡ್ತೀವಿ. ಓಕೆ ಸರ್, ಈಗ ಮಕ್ಕಳು ಲಸಿಕೆಗಳು ಹಾಕುವಂಥ ಸಂದರ್ಭ ಬಂದಾಗ ವೈದ್ಯರು ಚಾರ್ಟ್ ಪ್ರಕಾರ ಆಗ್ತಾ ಹೋಗ್ತಿರ್ತಾರೆ. ಹೌದು ಸರ್. ಕೆಲವೊಂದು ಸಂದರ್ಭಗಳಲ್ಲಿ ಕ್ಯಾಂಪ್ ಮತ್ತು ಶಿಬಿರಗಳಲ್ಲಿ ಈ ಲಸಿಕೆ ಹಾಕುವಂಥ ಸಂದರ್ಭ ಬಂದಾಗ ಆವಾಗ ಲಸಿಕೆಗಳು ಕೆಲವೊಂದು ಮಕ್ಕಳಿಗೆ ಹಾಕಿಸ್ತಾರೆ, ಕೆಲವೊಂದು ಮಕ್ಕಳಿಗೆ ಬೇಡ ಅಂತಿರ್ತಾರೆ. ಇದು ಒಳ್ಳೆಯದಾ ಅಥವಾ ಬೇಡವಾ ಅನ್ನೋದು ಸರ್? ಏನು ಅಂತಂದರೆ, ಸೊ ನಾವು ಈ ವ್ಯಾಕ್ಸಿನ್ ಶೆಡ್ಯೂಲ್ ನಾವೇನು ಇವಾಗ ಮೊದಲೇ ಡಿಸ್ಕಸ್ ಮಾಡಿದ್ವಿ, ಆ ವ್ಯಾಕ್ಸಿನ್ ಶೆಡ್ಯೂಲ್ ಪ್ರಕಾರ ಹಾಕಿದ್ರೂ ಕೂಡ ಸೊ ಈ ಗೌರ್ಮೆಂಟ್ ನಡೆಸೋಂಥ ಶಿಬಿರಗಳಲ್ಲಿ ಅಥವಾ ಕ್ಯಾಂಪ್ಗಳಲ್ಲಿ ಸೊ ಸಹಜವಾಗಿ ಪಲ್ಸ್ ಪೋಲಿಯೋ ಕ್ಯಾಂಪ್ ಮಾಡ್ತಿರ್ತಾರೆ, ಇದು MR ವ್ಯಾಕ್ಸಿನ್ ಕ್ಯಾಂಪ್ ಮಾಡ್ತಿರ್ತಾರೆ, ಮೊನ್ನೆ DPT ವ್ಯಾಕ್ಸಿನ್ಸ್ ಇವೆಲ್ಲ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಈ ಸರ್ಕಾರ ನಡೆಸುವಂಥ ಕ್ಯಾಂಪ್ಗಳಲ್ಲಿ ಕೂಡ ನಾವು ಭಾಗವಹಿಸಿ ಅದನ್ನು ಉಪಯೋಗ ತಗೊಳ್ಬೇಕು. ಸೊ ನಾವು ಮೊದಲು ಕೊಡಿಸಿದ್ರೂ ಸಹ ಸೊ ಈ ವ್ಯಾಕ್ಸಿನ್ಸ್ಗಳನ್ನು ತಗೋಬೇಕು. ಅವಾಗ ಅಲ್ಲಿ ಕ್ಯಾಂಪ್ ಮಾಡೋಂಥವ್ರಿಗೆ ಸಹಕಾರ ಕೊಟ್ಟು ಈ ವ್ಯಾಕ್ಸಿನ್ ತಗೊಳ್ಳೋದು ಸೂಕ್ತ. ಯಾಕೆ ಅಂತಂದರೆ ಆ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಲ್ಲಿ ಕೆಲವೊಂದ್ಸಲ ಮಿಸ್ ಆಗಿರ್ಬೋದು, ಕೆಲವೊಂದ್ಸಲ ಪ್ರಿವಿಯಸ್ಲಿ ಕೊಟ್ಟಿರೋ ವ್ಯಾಕ್ಸಿನ್ ಅದರಲ್ಲಿ ಎಫೆಕ್ಟಿವ್ ಇರದೇ ಇರ್ಬೋದು. ಸೊ ಆ ಕಾರಣದಿಂದ ಈ ಯಾವುದೇ ಕಾರಣಕ್ಕಾಗಿ ಇದನ್ನ ಅಲ್ಲಗಳಿಬಾರ್ದು. ಅದಕ್ಕೆ ಮೊದಲು ತಗೊಂಡ್ರೂ ಸಹಿತ ಇಂಥ ಶಿಬಿರಗಳಲ್ಲಿ ತಗೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ ಸರ್. ಸರ್, ಅನೇಕ ಸಂದರ್ಭಗಳಲ್ಲಿ ಈ ಲಸಿಕೆಗಳು ಲಸಿಕೆ ಅನ್ನುವಂಥ ಮಾತು ಬಂದಾಗ ಅದು ಕೇವಲ ಮಕ್ಕಳಿಗೆ ಮಾತ್ರ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರ್ತದೆ, ನಾವು ಹಂಗೆ ತಿಳ್ಕೊಂಡಿರ್ತೀವಿ. ಆದರೆ ವಯಸ್ಕರಲ್ಲಿ ಕೂಡ ಈ ಲಸಿಕೆಗಳನ್ನು ಹಾಕಬಹುದು ವಯಸ್ಕರಿಗೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾರ್ಯಾರಿಗೂ ಹಾಕ್ಬೋದು, ಯಾವ ವಯಸ್ಸಿನವ್ರಿಗೂ ಕೂಡ ಹಾಕ್ಬೋದು, ಯಾವ ಲಸಿಕೆಗಳು ಹಾಕಿಸ್ಬೋದು ಅಂತ. ಹೌದು ಸರ್, ಈಗ ನೀವು ಹೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ಸೊ ಇವಾಗ ಮಕ್ಕಳು ಹೆಂಗೆ ರೋಗಗಳಿಗೆ ತುತ್ತಾಗ್ತಾರೋ ವಯಸ್ಕರು ಕೂಡ ತುತ್ತಾಗ್ತಾರೆ. ಸೊ ಒಂದು ವೇಳೆ ಅವ್ರು ಮೊದಲು ವ್ಯಾಕ್ಸಿನ್ ತಗೊಂಡಿಲ್ಲ ಅಂತಂದ್ರೆ ಅವ್ರು ಕೂಡ ತಗೋಬಹುದು. ಸೊ ಆ ಕಾರಣದಿಂದ ವ್ಯಾಕ್ಸಿನ್ಸ್ಗಳನ್ನ ಎಲ್ಲಾ ವಯೋಮಿತಿಯವರಿಗೂ ಕೊಡಬಹುದು. ಕೆಲವೊಂದ್ಸಲ ಮೊದಲೆಲ್ಲ ವ್ಯಾಕ್ಸಿನ್ಸ್ ತಗೊಂಡ್ರು ಸಹಿತ ಇತ್ತೀಚಿನ ನಾನು ಆಗ್ಲೇ ಹೇಳಿದಾಗೆ ವಯಸ್ಕರಲ್ಲೂ ಕೆಲವೊಂದು ತುಂಬಾ ವ್ಯಾಕ್ಸಿನ್ಸ್ಗಳು ಮಕ್ಕಳಲ್ಲೇ ಕೊಡ್ತೀವಿ ಸಹಜವಾಗಿ. ಸೊ ಕೆಲವೊಂದು ವ್ಯಾಕ್ಸಿನ್ಸ್ಗಳು ವಯಸ್ಕರಲ್ಲೂ ಕೊಡುವಂತ ಸಂದರ್ಭ ಇದೆ. ಈ HPV ವ್ಯಾಕ್ಸಿನ್ ಹೇಳಿದ್ವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು, ಅದು ಸರ್ವೈಕಲ್ ಕ್ಯಾನ್ಸರ್ ಅನ್ನ ತಡೆಗಟ್ಟಲಿಕ್ಕೆ ಕೊಡುವಂತ ವ್ಯಾಕ್ಸಿನ್. ಅದು ಯಾವ ವಯಸ್ಸಲ್ಲಾದ್ರೂ ಕೊಡ್ಬೋದು ಸರ್. ಈಗ 10 ವರ್ಷದಲ್ಲಿ ಇರೋಂಥ ಮಕ್ಕಳಿಗೆ ಸಹಜವಾಗಿ ಕೊಡ್ತೀವಿ.
3 ಡೋಸಲ್ಲಿ 2 ಡೋಸಲ್ಲಿ ಕೊಡ್ತೀವಿ ನಾವು. 10 ವರ್ಷದಲ್ಲಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ 15 ಇಯರ್ಸ್ ಅಲ್ಲೂ ಕೊಡ್ಬೋದು. 15 ಇಯರ್ಸ್ ಅಲ್ಲಿ ನಾವು ಅವಾಗ 1 ಡೋಸ್ ಜಾಸ್ತಿ ಆಗುತ್ತೆ, 0 to 6 ಅಂತ ಹೇಳ್ತೀವಿ. ಇನ್ನೂ ಕೆಲವೊಂದ್ಸಲ ಈಗ 20-25 ಇಯರ್ಸ್ ಅಥವಾ 30-35 ಇಯರ್ಸ್ ಇರೋಂಥವ್ರು ಕೂಡ, ಸೊ ಅವ್ರು ಏನಾದ್ರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಡೆಫಿನೆಟ್ಲಿ ದೇ ಕ್ಯಾನ್ ಆಲ್ಸೋ ಟೇಕ್ ಇಟ್. ಮೊದಲು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅನ್ನೋದನ್ನ ಬರೀ ಹೆಣ್ಮಕ್ಳಿಗೆ ಕೊಡ್ಬೇಕಂತ ಹೇಳ್ತಿದ್ರು. ಇತ್ತೀಚಿನ ದಿನಗಳು ಅದೇನಿಲ್ಲ. ಎದಕ್ಕಂತಂದ್ರೆ ಇದು ಒಂದೊಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, STD ಅಂತ ಹೇಳ್ತಾರೆ ಆ ಥರ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಯಾವಾಗ ಟ್ರಾನ್ಸ್ಮಿಟ್ ಆಗ್ತದೆ ಅಂತಂದ್ರೆ ಇದು ಮೇಲ್ ಪಾರ್ಟ್ನರ್ಸ್ ಕೂಡ ಕೊಡಬೇಕು. ಆ ಕಾರಣದಿಂದ ಇದು ಗಂಡ್ಮಕ್ಳಿಗೂ ಕೊಡಬೇಕು, ಹೆಣ್ಮಕ್ಳಿಗೂ ಕೊಡ್ಬೋದು. ಯಾವುದೇ ಏಜ್ ಅಲ್ಲಾದ್ರೂ ತಗೋಬಹುದು, ಇದು ಸೇಫ್ ಇರುತ್ತೆ. ಸೊ ಆಮೇಲೆ ನಾ ಈಗಾಗಲೇ ಹೇಳಿದಾಗ ಕೆಲವೊಂದ್ಸಲ ಇವಾಗ ಕೆಲವೊಬ್ರು ಏನಾದರೂ ಡಯಾಬಿಟಿಸ್ ಅಂತ ಬಳಲ್ತಾ ಇದ್ರು, ಅಥವಾ ಇನ್ನೇನೋ ಸ್ವಲ್ಪ ಇಮ್ಯುನೋ ಡಿಫಿಷಿಯನ್ಸಿ ಡಿಸೀಸ್ಗಳಿಂದ ಬಳಲ್ತಾ ಇದ್ರು, ಅಥವಾ ಸ್ಪ್ಲೀನೆಕ್ಟಮಿ ಮಾಡೋಂಥ ಸಂದರ್ಭ. ಸ್ಪ್ಲೀನ್ ಅಂತ ಇರುತ್ತೆ ನಮ್ಮ ದೇಹದಲ್ಲಿ, ಆ ಸ್ಪ್ಲೀನ್ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಇರುತ್ತೆ ಅಲ್ಲಿ. ಅದು ಆ ಸ್ಪ್ಲೀನ್ ತೆಗೆದಿದಾಗ ಕೆಲವೊಂದ್ಸಲ ಕ್ಯಾಪ್ಸುಲೇಟೆಡ್ ಆರ್ಗ್ಯಾನಿಸಮ್ಸ್ ಇನ್ಫೆಕ್ಷನ್ಸ್ಗಳು ಹೆಚ್ಚಾಗ್ತಿರುತ್ತೆ. ಸೊ ಎಷ್ಟೊಂದು ಸಲ ಆ ವ್ಯಾಕ್ಸಿನ್ಸ್ಗಳು, ಇವಾಗ H-influenza ವ್ಯಾಕ್ಸಿನ್ ಇದೆ, ನ್ಯೂಮೋಕಾಕಲ್ ವ್ಯಾಕ್ಸಿನ್ ಇದೆ. ಸೊ ಅಂಥವ್ರಿಗೂ ಕೂಡ ಇದು ಕೊಡಬೇಕಾಗಂಥ ಪರಿಸ್ಥಿತಿ ಇರುತ್ತೆ. ಅದು ಮತ್ತು ಬಾಣಂತಿಯರಲ್ಲಿ ಕೆಲವೊಂದ್ಸಲ ರುಬೆಲ್ಲಾ ಇನ್ಫೆಕ್ಷನ್ಗಳಿಂದ ಏನಾದರೂ, ಆ ರುಬೆಲ್ಲಾ ಇನ್ಫೆಕ್ಷನ್ ತಾಯಿಗೆ ಏನಾದರೂ ಬಂದರೆ ಮಗುವಿಗೆ ಕಂಜೆನೆಟಲ್ ರುಬೆಲ್ಲಾ ಸಿಂಡ್ರೋಮ್ ಅಂತ ಬರುತ್ತೆ. ಈ ಕಂಜೆನೆಟಲ್ ರುಬೆಲ್ಲಾ ಸಿಂಡ್ರೋಮ್ ಇವಾಗ ಮೊದಲು ತಾಯಿ ಚಿಕ್ಕಂದಿರ್ಬೇಕಾದಾಗ ವ್ಯಾಕ್ಸಿನ್ಸ್ ತಗೊಂಡಿಲ್ಲ, ಅಥವಾ ಅವ್ರು ಏನೋ ಪ್ರಾವಿಷನ್ ಸಿಗ್ಲಾರ್ದಾನೆ, ಅಥವಾ ಅವ್ರು ಯಾವುದೋ ಒಂದು ರಿಮೋಟ್ ಇರೋದು ತಗೊಂಡಿಲ್ಲ. ಸೊ ಆಕೆ ಏನಾದರೂ ಆ ರುಬೆಲ್ಲಾ ಇನ್ಫೆಕ್ಷನ್ ತುತ್ತಾದಾಗ ಆ ಮಗುವಿಗೆ ಟ್ರಾನ್ಸ್ಮಿಟ್ ಆಗಿ ಕಂಜೆನೆಟಲ್ ರುಬೆಲ್ಲಾ ಸಿಂಡ್ರೋಮ್ ಅಂತ ಬರುತ್ತೆ. ಆ ಕಂಜೆನೆಟಲ್ ರುಬೆಲ್ಲಾ ಸಿಂಡ್ರೋಮ್ ಅಲ್ಲಿ ಮಕ್ಕಳಿಗೆ ಕಣ್ಣು ಕಾಣಿಸಲ್ಲ, ಹೃದಯದ ಕಾಯಿಲೆ ಇರುತ್ತೆ, ಬುದ್ಧಿಮಾಂದ್ಯತೆ ಆಗ್ಬೋದು, ಸೊ ಹಾರ್ಟ್ ಕಾಯಿಲೆ ಬರೋದು, ಈ ತರ ಕಾಯಿಲೆಗಳ ತುತ್ತಾಗ್ತಾವ ಮಕ್ಕಳು. ಆ ದೃಷ್ಟಿಯಿಂದ ಈ ತನಗೆ ಹುಟ್ಟಂತ ಆ ತಾಯಿಗೆ ಹುಟ್ಟಂತ ಮಕ್ಕಳಿಗೆ ಏನಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೂ ರುಬೆಲ್ಲಾ ವ್ಯಾಕ್ಸಿನ್ ಕೊಡ್ತೀವಿ. ಅದು ಯಾವ ಏಜ್ ಅಲ್ಲಾದ್ರೂ ಕೊಡ್ಬೋದು. ಆಮೇಲೆ TT ವ್ಯಾಕ್ಸಿನ್ ಬಗ್ಗೆ ಕೇಳಿರ್ತೀರಿ, ಅದು ಬಾಣಂತಿಯರಲ್ಲೂ ಕೊಡ್ತೀವಿ. ಆಮೇಲೆ ಏನಾದರೂ ಚುಚ್ಚಿದಾಗ ಅಥವಾ ಇಮ್ಯುನಿಟಿ ನಾವು ಆ ವ್ಯಾಕ್ಸಿನ್ ಶೆಡ್ಯೂಲ್ ಇಂದ ಹೊರಗೆ ಬಹಳ ಒಂದು 3-4 ವರ್ಷದ ಹಿಂದೆ ತಗೊಂಡಿದ್ವಿ ಅಂತಂದ್ರೆ ಅವಾಗ TT ವ್ಯಾಕ್ಸಿನ್ಸ್ ಕೂಡ ತಗೋಬಹುದು. ಈ ತರ ಕೆಲವೊಂದು ವ್ಯಾಕ್ಸಿನ್ಸ್ಗಳು ಆ ವಯೋಮಿತಿಯಲ್ಲಿ ಸೇಫ್ ಆಗಿ ಉಪಯೋಗಿಸ್ಬೋದು ಸರ್. ಇದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ಉಪಯೋಗಿಸ್ಬೋದು. ಈಗ ವಯಸ್ಕರಲ್ಲಿ ಯಾವ ವ್ಯಾಕ್ಸಿನ್ ಕೊಡ್ಬೋದು ಸರ್? ವಯಸ್ಕರಿಗೆ ಇದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳಿದ್ವಲ್ಲ, ಅದು ಕೊಡ್ಬೋದು. H-influenza ಅಂತ ಹೇಳಿದ್ವಲ್ಲ, ಅದನ್ನ ಕೊಡ್ಬೋದು. ಸೊ ಕೆಲವೊಂದ್ಸಲ ಇವು ಮೀಸಲ್ ಪಂಪ್ ರೂಬೆಲ್ಲಾ ಅಂತ ಹೇಳಿದ್ವಲ್ಲ, ಅದನ್ನೇನಾದ್ರೂ ಅವರು ಮೊದಲು ತಗೊಂಡಿಲ್ಲ ಅಂತಂದ್ರೆ ಆ ವ್ಯಾಕ್ಸಿನ್ ಕೊಡ್ಬೋದು. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಡ್ಬೋದು, ಫ್ಲೂ ವ್ಯಾಕ್ಸಿನ್ ಕೊಡ್ಬೋದು, H1N1 ಅಂತ ಹೇಳಿದ್ವಿ. ಇವಾಗಲೇ ನೀವು ಕರೋನಾ ಬಗ್ಗೆ ಹೇಳಿದ್ರಿ, ಎಂತ ಗಂಡಾಂತರ ಇತ್ತು ಕೆಲವೊಂದು 4-5 ವರ್ಷದ ಹಿಂದೆ. ಆಗ ವಿಶ್ವನೇ ಒಂದು ನಾವು ಉಳಿತೀವೋ ಇಲ್ಲ ಅಂತ ಅನ್ನೋ ಸಂದರ್ಭ ಬಂದಿತ್ತು, ಸರ್ವನಾಶ ಆಗ್ತೀವಿ ಅನ್ನೋ ಸಂದರ್ಭ ಬಂದಿತ್ತು. ಅಂಥದ್ರಲ್ಲಿ ಅಂತ ಭಯದಲ್ಲಿ ಸೊ ಈ ಕಾಪಾಡಿರೋದು ಈ ಕರೋನಾ ವ್ಯಾಕ್ಸಿನ್. ಸೊ ಅದು ಕೂಡ ಕೊಡ್ಬೋದು. ಈ ಥರ ಸೊ ಈ ಅಡ್ವಾನ್ಸ್ ಆದಂಗೆಲ್ಲ ಯಾವುದೇ ಕಾಯಿಲೆಗಳನ್ನು ನಾವು ತಡೆಗಟ್ಟಲಿ. ಇತ್ತೀಚಿನ ದಿನಗಳಲ್ಲಿ ಈಗ ಡೆಂಗು ವ್ಯಾಕ್ಸಿನ್ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಸೊ ಆ ಥರ ವ್ಯಾಕ್ಸಿನ್ ಬಂದಾಗ ಪ್ರಾಬ್ಲಮ್ ಅವೆಲ್ಲ ಸೇಫ್ ಆಗಿ ಕೊಡ್ಬೋದು ಅನ್ಸುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಕ್ಯಾನ್ಸರ್ ಕೂಡ ಸೊ 2 ವ್ಯಾಕ್ಸಿನ್ಸ್ ಇದಾವೆ, ಅವು ಕ್ಯಾನ್ಸರ್ ಅನ್ನು ತಡೆಗಟ್ತವೆ. ಇವಾಗ ಹೆಪಟೈಟಿಸ್ B ವ್ಯಾಕ್ಸಿನ್ ಅಂತ ಹೇಳಿದ್ವಿ, ಅದು ಕೂಡ ವಯಸ್ಕರಲ್ಲಿ ಕೊಡ್ಬೋದು. ಹೆಪಟೈಟಿಸ್ B ವ್ಯಾಕ್ಸಿನ್ ಕೊಡೋದ್ರಿಂದ ಲಿವರ್ ಕ್ಯಾನ್ಸರ್ ನ ತಡೆಗಟ್ಟಬಹುದು. ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನು HPV ವ್ಯಾಕ್ಸಿನ್ ಕೊಡೋ ಮುಖಾಂತರ ತಡೆಗಟ್ಟಬಹುದು. ಕ್ಯಾನ್ಸರ್ನ ತಡೆಗಟ್ಟಂತ ವ್ಯಾಕ್ಸಿನ್ ಕೂಡ ಬಂದಿದ್ದಾವೆ ಅನ್ನುವಂಥದ್ದು. ಸರ್, ಈಗ ಕೆಲವೊಂದು ಮಕ್ಕಳಿಗೆ ಈ ಲಸಿಕೆ ಹಾಕಿದ್ರು ಕೂಡ ರೋಗಗಳು ಬರ್ತಿರ್ತವೆ, ಕಾಯಿಲೆಗಳು ಬರ್ತಿರ್ತವೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟೊಂದು ಸಲ ನೀವು ಕೇಳಿರೋ ಪ್ರಶ್ನೆ ನಮ್ಮ ಪೇಷಂಟ್ಸ್ ಕೇಳ್ತಾರೆ, ಸರ್ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಕೊಡ್ಸಿದೀವಿ, ಆದ್ರೂ ಮಕ್ಕಳಿಗೆ ರ್ಯಾಷಸ್, ಚಿಕನ್ ಪಾಕ್ಸ್ ಬಂದಿದೆ, ಮತ್ತೆ ಕೊಟ್ಟು ಏನ್ ಪ್ರಯೋಜನ ಸರ್, ಯಾಕೆ ಕೊಟ್ರಿ ವ್ಯಾಕ್ಸಿನ್ ಅಂತ ಬರ್ತಿರ್ತಾರೆ. ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ವ್ಯಾಕ್ಸಿನ್ಸ್ ಕೊಟ್ಟ ಮೇಲೆ ಕೂಡ ಕೆಲವೊಂದ್ಸಲ ರೋಗ ಬರಬಹುದು. ರೋಗ ಬಂದಾಗ ಅದು ಅಂತ ಸಿವಿಯರ್ ಆಗಿರಲ್ಲ, ತೀವ್ರವಾದ ರೂಪದಲ್ಲಿ ಇರೋದಿಲ್ಲ, ಅದು ಬಹಳ ಮೈಲ್ಡ್ ಫಾರ್ಮ್ ಇರುತ್ತೆ. ಅದು ಆ ಥರ ಜೀವಕ್ಕೆ ಆ ಥರ ಹಾನಿನೂ ಮಾಡಲ್ಲ ಅದು. ಸೊ ಆ ಕಾರಣದಿಂದ ಕೆಲವೊಂದ್ಸಲ ವ್ಯಾಕ್ಸಿನ್ಸ್ ಕೊಟ್ಟ ಮೇಲೂ ಕೂಡ ಕೆಲವೊಂದು ರೋಗಗಳು ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸೊ ಎಷ್ಟೇ ಆಗಲಿ ಅದು ಒಂದು ಅದಕ್ಕೂ ಒಂದು
ಒಂದು ಎಫಿಕಸಿ ಅಂತ ಇರುತ್ತೆ. ಸೊ ಎಲ್ಲ ವ್ಯಾಕ್ಸಿನ್ಸ್ಗಳು 100% ಎಫಿಕಸಿ ಇರಲ್ಲ. ಸೊ ಅದಕ್ಕೆ 95% ಎಫಿಕಸಿ ಇರ್ತವೆ ಸ್ಟಡೀಸ್ ಪ್ರಕಾರ. ಅದಕ್ಕೆ 95% ತಡೆಗಟ್ತವೆ. ಕೆಲವೊಂದ್ಸಲ ಏನಾದರೂ ಫೇಲ್ಯೂರ್ ಆದಾಗ ಅಥವಾ ಕೆಲವೊಂದ್ಸಲ ಆ ವ್ಯಾಕ್ಸಿನ್ಸ್ ಆ ಇಂಡಿವಿಜುವಲ್ ರೆಸ್ಪಾನ್ಸ್ ಕೊಡದೇ ಇರ್ಬೋದು, ಅವಾಗ ಹೇಳೋಕ್ಕಾಗಲಿ. ಅದಕ್ಕೆ ಎವ್ರಿ ಇಮ್ಯೂನ್ ಸಿಸ್ಟಮ್ ಇಸ್ ಡಿಫರೆಂಟ್. ಆ ಇಮ್ಯುನಿಟಿ ಸಿಸ್ಟಮ್ ಪ್ರಾಬ್ಲಿ ಆ ವ್ಯಾಕ್ಸಿನ್ ತಗೊಂಡಾಗ ಅದು ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಆ ಕಾರಣದಲ್ಲಿ ಕೆಲವೊಂದ್ಸಲ ರೋಗ ಬರಬಹುದು. ಸೊ ಇದನ್ನೇ ನಾವು ಜನರಲೈಸ್ ಆಗಿ ಮಾಡಿ ಪೂರ ಎಲ್ಲರಿಗೂ ಹೇಳಕ್ ಬರಲ್ಲ. ಅದಕ್ಕೆ ಅದರಲ್ಲಿ ಅದಕ್ಕೆ ನಾವು ಬೆನಿಫಿಟ್ ಜಾಸ್ತಿ ಇರುತ್ತೆ, ರಿಸ್ಕ್ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ವೇ ಮಾಡಿದಾಗ ತುಂಬಾ ಜನ ಅನುಕೂಲ ಆಗೋದ್ರಿಂದ ನಾವು ಎಲ್ಲರಿಗೂ ಇದನ್ನ ತಗೊಳ್ಳಿ, ಈ ವ್ಯಾಕ್ಸಿನ್ಸ್ಗಳಿಂದ ಉಪಯೋಗ ಹೆಚ್ಚಿದೆ ಅಂತಾನೆ ಪ್ರೋತ್ಸಾಹ ತುಂಬಕ್ಕೆ ಹೊರತು ಈ ಮತ್ತೆ ಕಾಯಿಲೆ ಬರುತ್ತೆ ಇದರಿಂದ ಏನು ಪ್ರಯೋಜನ ಅಂತ ಹೇಳಿ ಅವರಲ್ಲಿ ಒಂದು ನೆಗೆಟಿವ್ ಅನ್ನ ತುಂಬಬಾರ್ದು. ಸರ್, ಈಗ ಸರ್ ಸಾಕಷ್ಟು ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳಿಗೆ ನೆಗಡಿ ಜ್ವರ ಬಂದಾಗ ಇಲ್ಲ ವ್ಯಾಕ್ಸಿನೇಷನ್ ಕೊಡಿಸೋದು ಬೇಡ, ಮುಂದಿನ ವಾರ ಹಾಕ್ಸೋಣ ಅನ್ನುವಂಥದ್ದು. ಕೆಲವೊಂದು ಏನು ಮಾಡ್ತಾರೆ, ಈ ಜ್ವರ ಬಂದಾಗ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಡಾಕ್ಟ್ರು, ಅದು ವ್ಯಾಕ್ಸಿನೇಷನ್ ಕೊಡಿಸೋದು ಬೇಡ ಅಂತೇಳಿ ಒಂದು ಮುಂದುವರಿಸಲಿಕ್ಕೆ ಅದು ಮುಂದೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಕರೆಕ್ಟ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈ ಥರ ತುಂಬ ಸಹಜವಾಗಿ ಕೇಳ್ತಾ ಇರ್ತಾರೆ ನಮ್ಮಲ್ಲೂ. ತುಂಬ ಪಾಲಕರು ಕೇಳ್ತಾ ಇರ್ತಾರೆ, ಸರ್ ಮಗುಗೆ ಜ್ವರ ಬಂದಿದೆ ಅಥವಾ ಕೆಮ್ಮು ನೆಗಡಿ ಇದೆ, ಸ್ವಲ್ಪ ಮುಂದೂಡ್ತೀವಿ ಅಂತ ಹೇಳ್ತಾರೆ. ಸೊ ಏನಂತಂದರೆ ಇಟ್ ಈಸ್ ಆಲ್ ಅಬೌಟ್ ಕಂಫರ್ಟ್ ಸರ್. ಸೊ ಏನು ಅಂತಂದರೆ, ಇಫ್ ಚೈಲ್ಡ್ ಈಸ್ ವೆರಿ ಕಂಫರ್ಟಬಲ್ ಯು ಕ್ಯಾನ್ ಟೇಕ್ ವ್ಯಾಕ್ಸಿನ್. ಇವನ್ ಇಫ್ ಯು ಹ್ಯಾಸ್ ಫೀವರ್ ಯು ಕ್ಯಾನ್ ಟೇಕ್ ವ್ಯಾಕ್ಸಿನ್. ಸೊ ಜ್ವರ ಬಂದಾಗೂ ತಗೋಬೋದು, ನೆಗಡಿ ಕೆಮ್ಮಿದ್ದಾಗೂ ತಗೋಬೋದು, ಆಂಟಿಬಯೋಟಿಕ್ಸ್ ಕೊಡ್ತಾ ಇದ್ದಾಗೂ ತಗೋಬೋದು, ಏನೂ ಆಗಲ್ಲ. ಬಟ್ ಏನು ಅಂತಂದ್ರೆ ಕೆಲವೊಂದು ವ್ಯಾಕ್ಸಿನ್ಸ್ಗಳಿಂದನೂ ಜ್ವರ ಬರುತ್ತೆ. ಆ ಕಾರಣದಿಂದ ಅದು ರೋಗದಿಂದ ಜ್ವರ ಬಂದಿದೆಯೋ ಅಥವಾ ವ್ಯಾಕ್ಸಿನ್ ಬಂದಿದೆಯೋ ಕೆಲವೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ಆ ಕಾರಣದಿಂದ ನಾವು ಯೂಶ್ವಲಿ ಜ್ವರ ಬಂದಾಗ ಬರಬೇಡಿ ಅಂತ ಹೇಳ್ತೀವಿ. ಆದರೆ ಸೊ ಅವ್ರು ತಗೊಳ್ಬೇಕಂತಂದ್ರೆ ಏನೂ ತೊಂದರೆ ಇಲ್ಲ, ಸೇಫ್ ಆಗಿ ತಗೊಳ್ಬೋದು. ಸೊ ಆಂಟಿಬಯೋಟಿಕ್ಸ್ ತಗೊಳ್ತಾ ಇರ್ಬೇಕಾದ್ರೂ ತಗೋಬೋದು, ಕಾಫ್ ಕೋಲ್ಡ್ ಫೀವರ್ ಇದ್ದದಾಗೂ ತಗೋಬೋದು, ಏನೂ ತೊಂದರೆ ಇಲ್ಲ. ಸರ್, ಈಗ ಸಾಕಷ್ಟು ಜನಗಳು ಹೇಳ್ತಿರ್ತಾರೆ ಲಸಿಕೆಗಳು ಒಳ್ಳೆಯದೇ, ಆದರೆ ಅಡ್ಡ ಪರಿಣಾಮಗಳು ಆಗ್ತಿರ್ತಾರೆ ಕೆಲವೊಂದು. ಈಗ ಲಸಿಕೆಗಳು ನಮ್ಮ ಜೀವಕ್ಕೆ, ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಪರಿಣಾಮವನ್ನು ಬೀರ್ತಕ್ಕಂಥವು ಲಸಿಕೆಗಳು. ಅದರಿಂದ ಅಡ್ಡ ಪರಿಣಾಮಗಳು ಏನಾದರೂ ಇದೆಯಾ ಅಂತ? ಸರ್, ಯಾವುದೇ ಒಂದು ಇಂಜೆಕ್ಷನ್ ಕೊಟ್ಟಾಗ ಅದರದೇ ಆದ ಒಂದು ಅಡ್ಡ ಪರಿಣಾಮ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಕೆಲವೊಂದು ವ್ಯಾಕ್ಸಿನ್ಸ್ ಕೊಟ್ಟಿದಾಗ ಜ್ವರ ಬರುತ್ತೆ, ಕೆಲವೊಂದ್ಸಲ ಮಕ್ಕಳು ಸುಸ್ತಾಗ್ತವೆ, ಕೆಲವೊಂದ್ಸಲ ಅದು ನೋವಾಗುತ್ತೆ. ಸೊ ಇಂಜೆಕ್ಷನ್ ಕೆಲವೊಂದ್ಸಲ ತೀವ್ರವಾದ ರೂಪದಲ್ಲಿ ಕೆಲವೊಂದ್ಸಲ ರಿಯಾಕ್ಷನ್ಸ್ ಆಗಿ ಅನಾಫಿಲಾಕ್ಸಿಸ್ ಅಂತ ಹೇಳ್ತೀವಿ, ಅನಾಫಿಲಾಕ್ಸಿಸ್ ಆಗ್ಬೋದು. ಈ ಥರ ಕೆಲವೊಂದು ವ್ಯಾಕ್ಸಿನ್ಸ್ ಕೊಟ್ಟಾಗ ಅದರದೇ ಆದ ಕೆಲವೊಂದು ಅಡ್ಡ ಪರಿಣಾಮಗಳು ಇರ್ತವೆ. ಬಟ್ ಈ ಅಡ್ಡ ಪರಿಣಾಮಗಳು ಅಲ್ಲಗಳಿಯಬಹುದು, ಇವೇನಂತ ತುಂಬಾ ತೀವ್ರವಾದಂಥ ಪ್ರಾಬ್ಲಮ್ಸ್ಗಳಲ್ಲ. ಆ ಕಾರಣದಿಂದ ಇದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬಾರ್ದು. ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಲಿಕ್ಕೂ ನಾವು ಹೇಳಿರ್ತೀವಿ, ಕೆಲವೊಂದು ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಸೊ ಅದನ್ನು ನಾವು ಉಪಯೋಗಿಸೋದ್ರಿಂದ ಏನು ತೊಂದರೆ ಆಗಲ್ಲ. ಅದಕ್ಕೆ ಈ ಅಡ್ಡ ಪರಿಣಾಮಗಳು ಬಹಳ ಮಿನಿಮಲ್ ಇರ್ತವೆ. ಆ ಕಾರಣದಿಂದ ಎಲ್ಲ ವ್ಯಾಕ್ಸಿನ್ಸ್ಗಳನ್ನ ಈ ಅಡ್ಡ ಪರಿಣಾಮಗಳನ್ನೇ ಮುಂದಿಟ್ಟು ಅವಾಯ್ಡ್ ಮಾಡೋದು ಜಾಣತನ ಅಲ್ಲ. ಆ ಕಾರಣದಿಂದ ಅಡ್ಡ ಪರಿಣಾಮಗಳನ್ನು ನೆಗ್ಲೆಕ್ಟ್ ಮಾಡಿ ಸೊ ಎಲ್ಲ ವ್ಯಾಕ್ಸಿನ್ಸ್ಗಳನ್ನು ತಗೋಬೇಕು. ಸೊ ನೀವು ಹೇಳಿದಾಗ ಕೆಲವೊಂದು ತೀವ್ರವಾದ ಅಡ್ಡ ಪರಿಣಾಮಗಳು ಆಗಿದಾವೆ. ಮೊದಲು ಈ ಓರಲ್ ಪೋಲಿಯೋ ಅನ್ನೋದು ಲೈವ್ ವ್ಯಾಕ್ಸಿನ್. ಆ ಲೈವ್ ವ್ಯಾಕ್ಸಿನ್ ಕೊಟ್ಟಾಗ ಎಷ್ಟೊಂದು ಜನ ನೀವು ಹಳ್ಳಿಲಿ ಕೇಳಿರ್ಬೋದು, ಆ ಲೈವ್ ವ್ಯಾಕ್ಸಿನ್ ಹಾಕಿದ್ಮೇಲೆ ಇವನಿಗೆ ಕಾಲು ಹೋಗಿದೆ ಅಂತ ಹೇಳಿರ್ತಾರೆ. ಕೆಲವೊಂದು ರೇರ್ ಇದು, ಎಲ್ಲೋ 1 in 1 lakh 1 in 2 lakhs ಅಂತ ಇರ್ಬೋದು. ಸೊ ಅದು ಆ ಒಂದು ಅಡ್ಡ ಪರಿಣಾಮ ಸಲುವಾಗಿ ಇಷ್ಟು ಬೆನಿಫಿಟ್ ಅನ್ನ ಹಾಳು ಮಾಡೋಕ್ಕಾಗಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಆ ಅಡ್ಡ ಪರಿಣಾಮಗಳು ತುಂಬಾ ಕಡಿಮೆ ಆಗಿದ್ದಾವೆ. ಸೊ ಅವೆಲ್ಲ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಕಾದಷ್ಟು ಸಂಶೋಧನೆಗಳು ನಡೆದು ಅದನ್ನೆಲ್ಲ ಮಾಡಿಫೈ ಮಾಡ್ತಾ ಇದ್ದೀವಿ. ಸೊ ಆ ಕಾರಣದಿಂದ ಅಡ್ಡ ಪರಿಣಾಮಗಳು ನೆಗ್ಲೆಕ್ಟ್ ಮಾಡಿ ಎಲ್ಲ ವ್ಯಾಕ್ಸಿನ್ಸ್ಗಳನ್ನು ತಗೋಬೇಕು ಸರ್. ಸರ್, ಸಾಕಷ್ಟು ಜನ ಹೇಳ್ತಿರ್ತಾರೆ, ಶಿಶುಗಳಲ್ಲಿ, ಮಕ್ಕಳಲ್ಲಿ ನೈಸರ್ಗಿಕವಾಗಿ ರೋಗ ನಿರೋಧಕ ಶಕ್ತಿ ತನ್ನಿಂದ ತಾನೇ ಬೆಳೀತಿರ್ತದೆ. ಆದರೆ ಈ ಲಸಿಕೆಗಳದ್ದು ಏನು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆ ಮಾಡ್ತಿರ್ತಾರೆ. ವೈದ್ಯರಾಗಿ ತಾವೇನು ಹೇಳ್ತಾರೆ ಸರ್? ಈಗ ನೈಸರ್ಗಿಕವಾಗಿ ಎಲ್ಲರಿಗೂ ಇಮ್ಯುನಿಟಿ ಬಂದೇ ಬರುತ್ತೆ. ಸೊ ಇವಾಗ ಎಷ್ಟೊಂದು ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಇವಾಗ ಮಗುವಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಕೂಲಿಗೆ 3-4 ವರ್ಷದಲ್ಲಿ ಹಾಕಿರ್ತೀವಿ. ಸೊ ಅಲ್ಲಿ 3-4 ವರ್ಷದಲ್ಲಿ ಮಗುವಿಗೆ ಸ್ಕೂಲ್ಗೆ ಹಾಕಿದಾಗ ಅಲ್ಲಿ ಕೆಮ್ಮು ನೆಗಡಿ ಜ್ವರಗಳು ತುಂಬ ಬರ್ತಾ ಇರ್ತಾವೆ ಮಕ್ಕಳಿಗೆ.
ಆ ವೈರಸ್ ಇನ್ಫೆಕ್ಷನ್ ಆದಾಗ ಅವ್ರು ನಮ್ಮ ಹತ್ರ ಬರ್ತಿರ್ತಾರೆ, ಸರ್ ಏನು ಸರ್ ಇದು ಒಂದು 20-30 ದಿವಸಕ್ಕೆ ಒಂದ್ಸಲ ನೆಗಡಿ ಕೆಮ್ಮು ಆಗ್ತಾ ಇದೆ ಮಗುಗೆ. ಯಾಕೆ ಅಂತಂದ್ರೆ ಇಲ್ಲಿ ನೆಗಡಿ ಕೆಮ್ಮು ಆಗ್ತಾ ಇದೆ, ಎದಕ್ಕೆ ಬರ್ತಾ ಇದೆ ಅಂತಂದ್ರೆ ಅಷ್ಟು ವೈರಸ್ಸಿಗೆ ಪಾಪು ಎಕ್ಸ್ಪೋಸ್ ಆಗ್ತಾ ಇದೆ. ಅದು ಎಕ್ಸ್ಪೋಸ್ ಆಗಿ ವೈರಸ್ ಎಲ್ಲ ಅದಕ್ಕೆ ಇನ್ಫೆಕ್ಟ್ ಆಗ್ತಾ ಇದೆ, ಅದಕ್ಕೆ ಅದು ಇನ್ಫೆಕ್ಷನ್ ಆಗ್ತಾ ಇದೆ. ಸೊ ಈ ರೀತಿ ಪಾಪು ಬೆಳೀತಾ 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 ಇಮ್ಯುನಿಟಿ ಬೆಳೆಸ್ಕೊಳ್ಳುತ್ತೆ. ಅದು ಪಾಪು 5 ವರ್ಷ ಹೋದಾಗ 6 ವರ್ಷ ಹೋದಾಗ ಇದೇ ಕೆಮ್ಮು ನೆಗಡಿ ಜ್ವರಗಳು ಕಡಿಮೆ ಆಗುತ್ತೆ. ಅದು ನ್ಯಾಚುರಲ್ ಆಗಿ ಇಮ್ಯುನಿಟಿ ಬರ್ತಾ ಇರುತ್ತೆ. ಸೊ ಈ ವೈರಸ್ಗಳೆಲ್ಲ ಇಮ್ಯುನಿಟಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಇದೇ ರೀತಿ ನಾವು ಇವಾಗ ಇದು ಡಿಫ್ತೀರಿಯಾ, ಪರ್ಟುಸಿಸ್, ಟೆಟನಸ್ ಈ ಕಾಯಿಲೆಗಳಿಗೆ ನಾವು ಬಿಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈ ಕಾಯಿಲೆಗಳೇನಿದಾವೆ ಇವು ಹೆಮ್ಮಾರಿಗಳು ಇವು. ಸೊ ಈ ಕಾಯಿಲೆಗಳು ಏನಾದರೂ ಬಂದ್ರೆ ಕೆಲವೊಂದ್ಸಲ ಮಾರಣಾಂತಿಕ ಆಗುತ್ತೆ. ಸೊ ಇದು ಕೆಲವೊಂದ್ಸಲ ಜೀವನ ಕಳ್ಕೊಬೋದು. ಆ ಕಾರಣದಿಂದ ಇಂಥ ಕಾಯಿಲೆಗಳು ನ್ಯಾಚುರಲ್ ಆಗಿ ಇಮ್ಯುನಿಟಿ ಬರಲಿ ಅಂತ ಹೇಳಿ ನಾವು ಸುಮ್ ಕುಂದಿರ್ಲಿಕ್ಕೆ ಆಗಲ್ಲ. ಸೊ ಇವು ಕಾಫ್, ಕೋಲ್ಡ್, ಫೀವರ್ ಫೈನ್, ಪರವಾಗಿಲ್ಲ. ಸೊ ಇದು ಈ ಥರ ಡಿಫ್ತೀರಿಯಾ, ಸೊ ಪರ್ಟುಸಿಸ್ಸು, ಟೆಟನಸ್, ಹೆಪಟೈಟಿಸ್ ಬಿ ಒಂದ್ಸಲ ಬಂದ್ರೆ ಮುಗಿದೋಯ್ತು. ಇನ್ನೊಂದ್ಸಲ ನಾವು ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹೆಪಟೈಟಿಸ್ ಎ ಎಷ್ಟೊಂದ್ಸಲ ನಾವು ಲಿವರ್ ಡ್ಯಾಮೇಜ್ ಆಗಿ ಹೆಪಾಟಿಕ್ ಎನ್ಸೆಫಲೋಪತಿ ಅಂತ ಆಗುತ್ತೆ, ಕೋಮಾದಲ್ಲಿ ಹೋಗೋದು ನೋಡಿದ್ದೀವಿ. ಸೊ ಕೆಲವೊಂದ್ಸಲ ಟೈಫಾಯ್ಡ್ ಜ್ವರ ತುಂಬ ಸಿವಿಯರ್ ಆಗಿ ಸೊ 10-15 ದಿವಸ ಅಡ್ಮಿಟ್ ಮಾಡೋಂಥ ಪರಿಸ್ಥಿತಿ ಬಂದಿರುತ್ತೆ. ಎಷ್ಟೊಂದ್ಸಲ ಮಕ್ಕಳಿಗೆ ಈ ಕಾಯಿಲೆಗಳು ಬಂದಾಗ ಅವ್ರು ಸಫರ್ ಆಗೋದಲ್ಲದೆ ಪೂರ ಒಂದು ಫ್ಯಾಮಿಲಿನೇ, ಪೂರ ಒಂದು ಕುಟುಂಬನೇ ಸಫರ್ ಆಗ್ತಿರುತ್ತೆ. ತಂದೆ ತಾಯಿನೂ ಕೆಲಸ ಬಿಡಬೇಕಾಗುತ್ತೆ. ಸೊ ಅದರಿಂದ ಅನಾವಶ್ಯಕವಾಗಿ ಅದೊಂದು ಬರ್ಡನ್ ಆಗುತ್ತೆ, ಎಕನಾಮಿಕಲ್ ಬರ್ಡನ್ ಆಗುತ್ತೆ. ಆಮೇಲೆ ಎಷ್ಟೊಂದ್ಸಲ ಇಂಥ ಕಾಯಿಲೆಗಳು ಬಂದಾಗ ಅಡ್ಮಿಟ್ ಮಾಡಿ ಎಷ್ಟೋ ರೊಕ್ಕ ಖರ್ಚಾಗಬೇಕಾಗುತ್ತೆ. ಒಂದು ಸಿಂಪಲ್ ನಿಮೋನಿಯಾ ಬಂತು ಅಂತಂದ್ರೆ ಅವ್ರಿಗೆ ಆಕ್ಸಿಜನ್ ಬೇಕಾಗುತ್ತೆ. ಸಿವಿಯರ್ ನಿಮೋನಿಯಾ ಆದಾಗ ಅಡ್ಮಿಷನ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಹಾಸ್ಪಿಟಲ್ ಖರ್ಚು ವೆಚ್ಚಗಳು ಆಗ್ತಾವ. ಎಷ್ಟೊಂದ್ಸಲ ಸಿವಿಯರ್ ನಿಮೋನಿಯಾ ಬಂದಾಗ ಕೆಲವೊಂದ್ಸಲ ಎಂಫೈಮಾ ಅಂತ ಹೇಳ್ತೀವಿ, ಅಂಥವೆಲ್ಲ ಆಗ್ತವೆ, ನೋಡಿದೀವಿ. ಇವೆಲ್ಲ ಕಾಯಿಲೆಗಳು ನಾವು ತಡೆಗಟ್ಬೋದು. ಸಿಂಪಲ್ ಆಗಿ ಸ್ವಲ್ಪ ದುಡ್ಡಿನಲ್ಲಿ ತಡೆಗಟ್ಟುವಂಥ ಕಾಯಿಲೆಗಳು ತುಂಬಾ ಎಕನಾಮಿಕ್ ಬರ್ಡನ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಎಲ್ಲ ಸಮಾಜಕ್ಕೂ ಆಗುತ್ತೆ, ಒಂಥರ ಪಿಡುಗಾಗುತ್ತೆ. ಎಷ್ಟೊಂದ್ಸಲ ಈ ಪದೇ ಇನ್ಫೆಕ್ಷನ್ಸ್ಗಳು ತುತ್ತಾದಾಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಅದು ಪದೇ ರೋಗ ತುತ್ತಾಗೋದ್ರಿಂದ ಅವು ಮಾಲ್ ನರಿಷ್ಟ್ ಆಗ್ತವೆ ಮಕ್ಕಳು. ಈ ಥರ ಆಗೋದ್ರಿಂದ ಸೊ ನಾವೇನು ಹೇಳ್ತೀವಿ ಅಂತಂದ್ರೆ ಈ ವ್ಯಾಕ್ಸಿನ್ಸ್ಗಳು ಸಹಜವಾಗಿ ಇಮ್ಯುನಿಟಿ ಬರ್ಬೋದಿಲ್ಲ ನಾನು, ಬಟ್ ಬಂದಾಗ ಅದು ಹಾನಿನೂ ಮಾಡ್ಬೋದು. ಸೊ ಇಲ್ಲಿ ಈ ಹಾನಿನ ಮಾಡಕ್ಕೆ ನಾವು ಯಾಕೆ ಬಿಡ್ಬೇಕು? ನಮ್ಮ ಮಗುವಿಗೆ ಇತ್ತೀಚಿನ ದಿನದಲ್ಲಿ 1-2 ಮಗು ಇರುತ್ತೆ, ಆ ಮಕ್ಕಳಿಗೆ ಹಾನಿಯಾಗಿ ಯಾಕೆ ಬಿಡ್ಬೇಕು? ಆ ಹಾನಿ ಆಗೋಕ್ಕಿಂತ ಮುಂಚೆನೆ ನಾವೇ ಆ ಸೃಷ್ಟಿ ಮಾಡಿಬಿಟ್ರೆ ಆಯ್ತಲ್ಲ ಇಮ್ಯುನಿಟಿ. ಆ ಕಾರಣದಿಂದ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬರಬಹುದು, ಆದ್ರೆ ಅಲ್ಲಿ ನಾವು ಹಾನಿ ಆಗೋ ಸಂದರ್ಭನೂ ಇರುತ್ತೆ. ಆ ಕಾರಣದಿಂದ ಅದನ್ನ ಆ ಥರ ಒತ್ಕೊಡೋದು ಬೇಡ. ಆದರೆ ಯಾವುದೇ ರೀತಿಯ ಹಾನಿ ಆಗದಂತೆ ಸುರಕ್ಷಿತವಾಗಿ ನಾವು ಜೀವನ ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ವ್ಯಾಕ್ಸಿನ್ಗಳು ಹಾಕ್ಕೊಳ್ಬೇಕು. ಅವು ರೋಗ ನಿರೋಧಕ ಶಕ್ತಿಯನ್ನು ತುಂಬ ಜಾಸ್ತಿ ಮಾಡ್ತವೆ, ರೋಗದಿಂದ ಹೋರಾಡುವಂಥ ಶಕ್ತಿ ಬೆಳೀತದೆ ಅಂತ ಹೇಳಿ. ಸರ್, ಈಗ ನಾನು ಎಲ್ಲೋ ಕೇಳಿದ್ದೇನೆ, ಈ ಲಸಿಕೆಗಳಲ್ಲಿ ಅಲ್ಯೂಮಿನಿಯಂ ಇರ್ತದೆ, ಜೊತೆಗೆ ಈ ಮರ್ಕುರಿ ಕೂಡ ಇರೋದ್ರಿಂದ ಬ್ರೈನ್ ಡ್ಯಾಮೇಜ್ ಆಗ್ತದೆ ಅನ್ನುವಂಥದ್ದು ಕೇಳಿದ್ದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ಈಗ ಈ ವ್ಯಾಕ್ಸಿನ್ಸ್ ಏನಿರ್ತವೆ ಅದರಲ್ಲಿ ಅಡ್ಜುವೆಂಟ್ಸ್ ಅಂತ ಇರ್ತವೆ. ಕೆಲವೊಂದ್ಸಲ ಆ ವ್ಯಾಕ್ಸಿನ್ ಅಲ್ಲಿ ಬೇರೆ ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದಲ್ಲ ಸರ್. ಇವಾಗ ಒಂದು ಏನೇ ಒಂದು ಔಷಧಿ ತಂದ್ರೆ ಕೆಲವೊಂದ್ಸಲ ಅದರಲ್ಲೇ ಬ್ಯಾಕ್ಟೀರಿಯಾ ಬೆಳೆದ್ರೆ ಅದಕ್ಕೆ ಅದನ್ನ ನಾವು ಸೇಫ್ ಇಡಬೇಕಲ್ಲ. ಅದಕ್ಕೆ ಈ ಮರ್ಕ್ಯೂರಿ, ಅಡ್ಜುವೆಂಟ್ಸ್ ಆಗಿ ಅಲ್ಯೂಮಿನಿಯಂ ಇಂಥರ ಎಲ್ಲ ಇರ್ತವೆ. ಇವು ವ್ಯಾಕ್ಸಿನ್ ಸೇಫ್ಟಿ ಸಲುವಾಗಿ ಇರ್ತವೆ, ಬಹಳ ಮಿನಿಮಲ್ ಡೋಸಲ್ಲಿ ಇರುತ್ತೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋದು ತುಂಬ ಕಡಿಮೆ. ಎಷ್ಟೊಂದು ಜನರು ಹೇಳ್ತಾರೆ MMR ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ಈ ಮಗುಗೆ ಆಟಿಸಮ್ ಅಂತ ಕಾಯಿಲೆ ಬಂದಿದೆ ಅಂತ ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಈ ಸಂಶೋಧನೆ ಮಾಡಿದ್ದಾರೆ, ಇದನ್ನೆಲ್ಲ ಮಾಡಿ ಅದಕ್ಕೆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಅಂತೇಳಿ ಪ್ರೂವ್ ಆಗಿದೆ. ಸೊ ಅದಕ್ಕೆ ಈ ಎಲ್ಲ ವ್ಯಾಕ್ಸಿನ್ಸಲ್ಲಿ ಏನಂತ ಈ ಅಡ್ಜುವೆಂಟ್ಸ್ ಆಯಿತು, ಇವೆಲ್ಲ ಅಲ್ಯೂಮಿನಿಯಂ, ಮರ್ಕ್ಯೂರಿ, ಎವ್ರಿಥಿಂಗ್ ಇಸ್ ಸೇಫ್ ಸರ್. ಅದಕ್ಕೆ ಸೊ ನಿರ್ಭಯವಾಗಿ ವ್ಯಾಕ್ಸಿನನ್ನು ತಗೋಬೋದು, ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ. ಸರ್, ನಮ್ಮ ಸಾರ್ವಜನಿಕರಿಗೆ ಕೇಳುಗರಿಗೆ ಲಸಿಕೆಗಳ ಬಗ್ಗೆ, ಯಾಕಂದರೆ ಲಸಿಕಾ ಸಪ್ತಾಹ ನಾವು ಆಚರಣೆ ಮಾಡ್ತೇವೆ. ಜನಗಳಲ್ಲಿ ಲಸಿಕೆ ಬಗ್ಗೆ ಅವೇರ್ನೆಸ್ ಬರಬೇಕು, ತಿಳುವಳಿಕೆ ಹೆಚ್ಚಾಗಬೇಕು. ಪ್ರತಿಯೊಬ್ಬ ಮಗುವಿಗೂ ಕೂಡ ಈ ಲಸಿಕೆಯನ್ನು ಹಾಕಿಸುವಂಥ ಒಂದು ಕೆಲಸ ಆಗಲೇಬೇಕು ಅನ್ನುವಂಥ
ಒಂದು ಉದ್ದೇಶದಿಂದ ಈ ದಿನಾಚರಣೆ ಆಚರಣೆ ಮಾಡಲಾಗ್ತದೆ. ಹೌದು ಸಾರ್ವಜನಿಕರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್? ಕೊನೆಯದಾಗಿ ಸಾರ್ವಜನಿಕರಲ್ಲಿ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದರೆ ಸರ್, ಇವಾಗ ಈ ಏಪ್ರಿಲ್ 24ರಿಂದ 30ನೇ ತಾರೀಕು ತನಕ ನಾವು ವಿಶ್ವ ಲಸಿಕಾ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದರದ್ದು ಮೇನ್ ಉದ್ದೇಶ ಏನಂತಂತಂದರೆ, ಸೊ ಎಲ್ಲ ಜನರಿಗೂ ಈ ಲಸಿಕೆಗಳ ಬಗ್ಗೆ ಮಾಹಿತಿಯನ್ನು ಕರೆಕ್ಟ್ ಆಗಿರೋ ಮಾಹಿತಿಯನ್ನು ಒದಗಿಸ್ಬೇಕು. ಆಮೇಲೆ ಆ ಮಾಹಿತಿಯನ್ನು ತಗೊಂಡು ಅವ್ರು ಡಿಸಿಷನ್ ತಗೋಬೇಕು. ಈ ವ್ಯಾಕ್ಸಿನ್ಸ್ಗಳು ನಮ್ಗೆ ಒಳ್ಳೇದು ಅಂತೇಳಿ ಅವ್ರು ತಿಳ್ಕೊಂಡು ವ್ಯಾಕ್ಸಿನ್ಸ್ ಹಾಕೋಬೇಕು. ಸೊ ಇವತ್ತು ನೀವು ನಂಬಲ್ಲ ಸರ್, ಈ ವ್ಯಾಕ್ಸಿನ್ ಸೊ ಇವಾಗ ಒಂದು 100 ಮಕ್ಕಳಿದಾವೆ ಅಂತಂದರೆ ಅದರಲ್ಲಿ 75% ಅಷ್ಟೇ ಇದೆ. ಅಂದರೆ 4 ಮಕ್ಕಳಲ್ಲಿ 1 ಮಕ್ಕಳಿಗೆ ಇವತ್ತು ವ್ಯಾಕ್ಸಿನ್ ಆಗ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ಅವೇರ್ನೆಸ್ ಪ್ರೋಗ್ರಾಮಿಂದ ಸಾರ್ವಜನಿಕರು ನಾವೇನು ಕೇಳ್ಕೊಂತೀವಿ ಅಂತಂದರೆ, ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಈ ವ್ಯಾಕ್ಸಿನ್ಸ್ಗಳನ್ನು ತಗೋಬೇಕು. ಸೊ ಇದನ್ನು ಉಪಯೋಗ ಪಡಿಬೇಕು. ಇದೊಂದು ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾದಂಥ ಒಂದು ಅನರ್ಘ್ಯವಾದ ಉಡುಗೊರೆ ಅಂತ ಹೇಳ್ತೀನಿ. ನೀವು ಏನೇ ಗಿಫ್ಟ್ ಕೊಡ್ಬೋದು ನಿಮ್ಮ ಮಕ್ಕಳಿಗೆ. ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಸೊ ಅವರು ಅವ್ರ ನೆಕ್ಸ್ಟ್ ಲೈಫಲ್ಲೆಲ್ಲ ಅವರು ಆಲ್ಮೋಸ್ಟ್ ಅವರು ಒಂದು 50ರಿಂದ 60 ವರ್ಷ ಈ ರೋಗಗಳಿಂದ ಮುಕ್ತರಾಗಿ ಸೊ ಅವರೊಂದು ಆರೋಗ್ಯಕರ ಜೀವನ ನಡೆಸಿದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಮತ್ತೊಂದು ಏನಿದೆ ಸರ್? ಅದಕ್ಕೆ ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾದಂಥ ಒಂದು ದೊಡ್ಡ ಉಡುಗೊರೆ ಅಂತಂದರೆ ಈ ವ್ಯಾಕ್ಸಿನ್ಸು. ಅದಕ್ಕೆ ಈ ವ್ಯಾಕ್ಸಿನ್ಸ್ಗಳನ್ನು ಸರಿಯಾದ ಸಮಯದಲ್ಲಿ ತಮ್ಮ ಮಕ್ಕಳಿಗೆ ಕೊಡಿಸಿ, ಅವ್ರಿಗೇನಾದರೂ ಬೇಕಾದ್ರೆ ಅವರು ಈ ಲಸಿಕೆಗಳನ್ನು ತಗೊಂಡು ಸುರಕ್ಷಿತವಾಗಿ ಈ ರೋಗಗಳನ್ನು ತಡೆಗಟ್ಟೋದ್ರಲ್ಲಿ ಸೊ ಈ ಸರ್ಕಾರಕ್ಕಾಯಿತು, ಈ ಸೊಸೈಟಿಗಾಯಿತು, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ಅವ್ರ ಫ್ಯಾಮಿಲಿಗೂ ಅನುಕೂಲ ಆಗುತ್ತೆ. ಆ ಕಾರಣದ ಎಲ್ಲರೂ ಈ ವ್ಯಾಕ್ಸಿನ್ಸ್ಗಳನ್ನು ತಗೋಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಸ್ನೇಹಿತರೆ, ಇದುವರೆಗೆ ವಿಶ್ವ ಲಸಿಕಾ ಸಪ್ತಾಹ ಅಂಗವಾಗಿ ರೋಗಗಳನ್ನು ತಡೆಗಟ್ಟುವಲ್ಲಿ ಲಸಿಕೆಗಳ ಮಹತ್ವ ಬಗ್ಗೆ ಡಾಕ್ಟರ್ ಸಂದೀಪ್ ವಿ ಪಾಟೀಲ್ ಅವರು ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರು. ಸರ್, ನೀವು ಹೇಳ್ತಾ ಇದ್ರಿ ಮಕ್ಕಳಿಗೆ ದೊಡ್ಡ ಉಡುಗೊರೆ ಏನಪ್ಪ ಅಂತಂದರೆ ತಂದೆ ತಾಯಿಗಳು ಕೊಡ್ತಕ್ಕಂಥ ಉಡುಗೊರೆ ಏನಂತಂದರೆ ಅದು ಲಸಿಕೆಗಳನ್ನು ಕೊಡಿಸೋದು ಅಂತ. ಅದೇ ದೊಡ್ಡ ಉಡುಗೊರೆ. ಅದಕ್ಕಿಂತ ದೊಡ್ಡ ಉಡುಗೊರೆ ಯಾವುದೂ ಇಲ್ಲ. ಯಾಕಂದರೆ ಜೀವವನ್ನು ಮತ್ತು ಒಳ್ಳೆಯ ಒಂದು ಬದುಕನ್ನು ಕೊಡ್ತಕ್ಕಂಥದ್ದು ಲಸಿಕೆಗಳು. ಹಾಗಾಗಿ ಎಲ್ಲರೂ ಹಾಕಿಸ್ಬೇಕು. ಎಲ್ಲ ತಂದೆ ತಾಯಿಗಳು ಕಡ್ಡಾಯವಾಗಿ ಮಕ್ಕಳಿಗೆ ಹಾಕಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಶ್ವ ಲಸಿಕಾ ಸಪ್ತಾಹ ಅಂಗವಾಗಿ ರೋಗಗಳನ್ನು ತಡೆಗಟ್ಟುವಲ್ಲಿ ಲಸಿಕೆಗಳ ಮಹತ್ವ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರೆ. ತಾವು ಬಂದು ತಮ್ಮ ಮಾಹಿತಿಯನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಎಲ್ಲ ಕೇಳುಗರಿಗೂ ನಮಸ್ಕಾರ.